ಈ ಶ್ರಾವಣ ಮಾಸದಲ್ಲಿ ನೀನು ಏನು ಗೊತ್ತಾ, ಗೋವಿಂದ ಗೋವಿಂದ ದೇವ್ರನ್ನ ನೆನೆಸ್ಬೇಕು, ದೇವ್ರ ಕಾರ್ಯಗಳನ್ನು ದೇವ್ರನ್ನ ನೆನೆಸಿ ನಡಿಬೇಕು. ಏನಂದರೆ ಮನುಷ್ಯ ನಾವು ಸ್ವಲ್ಪ ಬಂದರೆ ಸಾಕು, ಎಲ್ಲ ಹಿಗ್ಗು ಬಿಡ್ತೀವಿ. ಚೆನ್ನಾಗಿ ಒಂದು ಮನೆ ಕಟ್ಟಿಬಿಟ್ರೆ ಸಾಕು, ಒಂದು ವಿದ್ಯೆ ಇದ್ದರೆ ಸಾಕು, ಒಂದು ರೂಪ ಇದ್ದರೆ ಸಾಕು. ನನ್ನಂಥ ರೂಪಿಣಿ ಇಲ್ಲ, ನನ್ನಲ್ಲಿರೋ ವಿದ್ಯೆ ಯಾರಲ್ಲೂ ಇಲ್ಲ, ನಾನು ಕಟ್ಟಿರೋ ಥರ ಮನೆ ಯಾರೂ ಕಟ್ಟಿಲ್ಲ. ಈ ಥರ ಮನುಷ್ಯಂದು ಆಲೋಚನೆ. ಅದಕ್ಕೇ ತಗ್ಗಿ ಬಗ್ಗಿ ನಡಿಬೇಕು, ಏನಂದರೆ ಹಿಗ್ಗಬಾರ್ದು. ನಮ್ಮ ಹತ್ರ ಇರಬೇಕಾದ್ರೆ ಹಿಗ್ಗಬಾರ್ದು. ಎಂಥದ್ದು ಇಲ್ಲಪ್ಪ, ಈಗ ನನಗೆ ದುಡಿಮೆ ಇಲ್ಲ, ಏನೂ ಇಲ್ಲ, ನನ್ನಂಥವರು ಗಂಡ ಇಲ್ಲ, ಟೀಚರ್ತಿ ಈ ಕಡೆ ಬಾ ನೀನು. ಕಷ್ಟದಲ್ಲಿದ್ದೀವಿ, ಜೀವನ ನಮ್ಮಂಥವ್ರು ಕುಗ್ಗಬಾರ್ದು. ನಾವೆಲ್ಲ ಕುಗ್ಗಬಾರದು, ಇದೆ ಅಂತ ಹಿಗ್ಗಬಾರದು, ಇಲ್ಲ ಅಂತ ಕುಗ್ಗಬಾರದು. ಆ ಥರ ಜೀವನ ಮಾಡಬೇಕು. ದೇವರೇ ಗೋವಿಂದ ಗೋವಿಂದ ಅಂತ ನಡಿಬೇಕಂತೆ ನಿಮ್ಮ ಅಪ್ಪ ಹೇಳೋದು ಈ ಮಾತನ್ನ ನನ್ನ ಹತ್ರ. ಅಮ್ಮ, ಈ ತಿಂಗಳು ಶ್ರಾವಣ ಮಾಸದಲ್ಲಿ ಕಾಂತು ವೀಣಾ ಅವ್ರ ಮಕ್ಕಳನ್ನೆಲ್ಲ ಅವರು ಈ ತಿಂಗಳಲ್ಲಿ ಕಾಂತು ವೀಣಾ ನನ್ನ ಫ್ರೆಂಡ್ ಕಣೋ, ನನ್ನ ಕ್ಲಾಸ್ಮೇಟು. ಅವರು ಅವ್ರ ಮಕ್ಕಳನ್ನೆಲ್ಲ ಇದಕ್ಕೆ ಕಳಿಸೋರು ಗೋವಿಂದಾಗೆ. ನನ್ನ ಮೊನ್ನೆ ವೀಣಾ ಹೇಳಿದ್ಲು, ನನ್ನ ಮಗ ಗೋವಿಂದ ಹೋಗಿದ್ದಾನೆ ಕಣೆ ಅಂತ ಹೇಳಿ ಫೋನ್ ಮಾಡಿದಾಗ ಬೆಳಗ್ಗೆ. ಗೊತ್ತಾಯ್ತಾ? ಅವರೆಲ್ಲ ಏನಕ್ಕೆ ಅಂದರೆ ಇದೇ ಒಂದು ಕಾರಣಕ್ಕೆ ಈ ಶ್ರಾವಣ ಮಾಸದಲ್ಲಿ ದೇವರ ಕಾರ್ಯಗಳನ್ನು ಮಾಡಿಕೊಂಡು ನೆಮ್ಮದಿಯಾಗಿ ಇರಬೇಕು. ನಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡೋ ತಂದೆ, ನಾವು ತಪ್ಪುಗಳನ್ನೆಲ್ಲ ಕ್ಷಮಿಸು. ಏನಮ್ಮ, ಮನುಷ್ಯ ಹಿಗ್ಗಬಾರ್ದು. ತುಂಬ ಇದೆ ನನ್ನ ಹತ್ರ, ನಾನು ಚೆನ್ನಾಗಿದ್ದೀನಿ, ನಾನು ಒಳ್ಳೆ ದುಡಿತಾ ಇದ್ದೀನಿ, ನಾನು ದೊಡ್ಡ ಮನೆ ಕಟ್ಬಿಟ್ಟಿದ್ದೀನಿ, ನಾನು ತುಂಬ ಓದ್ಬಿಟ್ಟಿದ್ದೀನಿ, ಈ ಥರ ಹಿಗ್ಗಬಾರದು. ಇಲ್ಲ ಅಂತ ಕುಗ್ಗಬಾರದು. ದೇವರೇ ನೀನು ಕೊಟ್ಟಿರೋದು ನಮಗೆ ಏನೋ, ದೇವ್ರು ನಮ್ಮನ್ನು ನಡೆಸ್ತಾ ಇದ್ದಾನೆ ಅನ್ನೋ ಒಂದು ನಮ್ಮ ಆಲೋಚನೆ ದಾಟಿ ಇರಬೇಕು. ಗೊತ್ತಾಯ್ತಾ? ಇದನ್ನ ನಿಮ್ಮಪ್ಪ ನನ್ನ ಹತ್ರ ಹೇಳಿತ್ತು. ಏನಕ್ಕೆ ಗೋವಿಂದ ಗೋವಿಂದ ಅಲ್ಲಿ ಬರ್ತಿದ್ರು. ನನ್ನ ಮದುವೆ ಆದೋಸ್ತ್ರಲ್ಲಿ ನಮ್ಮನೆ ಹತ್ರ ಎಲ್ಲ ತೆಲುಗಿನವರಲ್ವಾ, ಅವರೆಲ್ಲ ಬರೋರು, ಮಕ್ಕಳೆಲ್ಲ ಬರೋರು, ಗೋವಿಂದ ಗೋವಿಂದ ಅಂತ ಬಿಟ್ಟು ವಯಸ್ಸು ಹುಡುಗರೆಲ್ಲ ಬರೋರು. ಗೊತ್ತಾ? ಅದೇನಕ್ಕೆ ಅಂದರೆ ಅದು ಇನ್ನೊಂದು ಕಾರಣ ಏನು ಗೊತ್ತಾ, 4 ಮನೆಗೆ ಹೋಗಿ ಅವರು ಕೊಡೋ ಭಿಕ್ಷೆ, ದೇವರು ನಮಗೆ ಕೊಟ್ಟಿರೋದು ಭಿಕ್ಷೆ. ಇದು ನಮ್ಮದು ಜೀವನ, ದೇವರು ನಮಗೆ ಕೊಟ್ಟಿರೋ ಭಿಕ್ಷೆ. ಗೊತ್ತಾಯ್ತಾ? ಆ ಭಿಕ್ಷೆ ನಾನು ತುಂಬ ದೀನವಂತ, ತುಂಬ ದೀನತೆ ಇದೆ ನನ್ನಲ್ಲಿ ಅನ್ನೋದನ್ನ ಅದು ಸೂಚಿಸುತ್ತಂತೆ. ಅರ್ಥ ಆಯ್ತಾ? ಭಿಕ್ಷೆ ಹೋಗೋದು, ಗೋವಿಂದ ಗೋವಿಂದ ದೇವ್ರ ಹೆಸರು ಹೇಳಿ ಹೋಗಿ ತಂದು. ಗೊತ್ತಾಯ್ತಾ ನೀತು? ಇವಾಗ ನಾವು ಹೋಗ್ಬೋದು ಗೋವಿಂದ ಗೋವಿಂದ ಅಂತ, ಆ ಥರ. ನಿಮ್ಮಪ್ಪ ಹೇಳಿದ್ದು ಇದನ್ನ ನನ್ನ ಹತ್ರ. ನಾವು ಆ ಮನೇಲಿದ್ದಾಗ, ನಾವು ದುರ್ಗಿಗುಡಿಯಲ್ಲಿ ಇದ್ವಲ್ಲ ಅಮ್ಮ, ಅವಾಗ ಬರೋರು ಮಕ್ಕಳು. ಅವಾಗ ಇದನ್ನು ನಿಮ್ಮಪ್ಪ ನನ್ನ ಹತ್ರ ಹೇಳೋದು, ಗೋವಿಂದ ನೋಡಿ ಗೋವಿಂದ ಗೋವಿಂದ ಬರ್ತಿದ್ದಾರೆ ಅಂತ ಹೇಳಿದಾಗ ನಾನು ನಿಮ್ಮಪ್ಪ ಹೇಳಿತ್ತು ನನ್ನ ಹತ್ರ ಈ ಮಾತು. ಗೊತ್ತಾಯ್ತಾ? ಆ ಥರ ನಾವು ಯಾವಾಗಲೂ ನಮ್ಮನ್ನು ನಾವು ನೆನೆಸ್ಕೊಬೇಕು. ದೇವರೇ ನೀನು ನನಗೆ ಕೊಟ್ಟಿರೋ ಭಿಕ್ಷೆ ಇದು, ನಿನ್ನ ಭಿಕ್ಷೆಯಲ್ಲಿ ನಾನು ಬದುಕ್ತಾ ಇದ್ದೀನಿ ತಂದೆ. ಅರ್ಥ ಆಯ್ತಾ? ನೋಡವನು ಟೀ ತಣ್ಣಗಾಯ್ತು. ಇದೇ ಈ ಶ್ರಾವಣ ಮಾಸದ ವಿಶೇಷ. ಈ ಶ್ರಾವಣ ಮಾಸದಲ್ಲಿ ಇದನ್ನ ಮಾಡಬೇಕು ಅಂತ. ಅದಕ್ಕೆ ಈ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ತಿನ್ನಬಾರ್ದು. ಅರ್ಥ ಆಯ್ತಾ?
ಮೊಟ್ಟೆನೇ ತಿನ್ಬಾರ್ದು. ಎಂಥದ್ದು ತಿನ್ನಬಾರ್ದು. ಮೊಟ್ಟೆ, ಮೀನು, ಚಿಕನ್ನು, ಎಂಥದ್ದು ತಿನ್ನಬಾರ್ದು. ಗ್ಲಾಸ್ ಇಡು ಮಂಗ್ನೆ ಆ ಕಡೆ ಟೇಬಲ್ ಮೇಲೆ ಇಡು. ಇದನ್ನು ಬರೀ ಸಂಸಾರ ಮಾಡಬೇಕು. ಅಯ್ಯೋ ನೋಡ ಅವನು ಏನು ಹೇಳ್ತಾನೆ. ಬರೀ ಬಸ್ಸಾರು. ಅಯ್ಯಮ್ಮ ಗೊತ್ತಾಯ್ತಾ? ಒಳ್ಳೆ ಬರೀ ಅನ್ನ ತಿನ್ನೋದು. ಮನುಷ್ಯನಿಗೆ ಎಷ್ಟು ಅಹಂಕಾರ. ಮನುಷ್ಯ ನಾನು ಎಲ್ಲ ನಾನೇ ಮಾಡಿಬಿಟ್ಟಿದ್ದೀನಿ, ಎಲ್ಲ ನಾನು ಅದನ್ನ ಮಾಡಿದೆ, ನಾನು ಇದನ್ನ ಮಾಡಿದೆ, ನಾನು ಆ ಬೆಟ್ಟ ಹತ್ತಿದೆ, ನಾನು ಆ ಬೆಟ್ಟ ನಿಲ್ಲಿಸ್ದೆ. ಇದೇ ಮನುಷ್ಯನ ಬಾಯಲ್ಲಿ, ನಮ್ಮ ಬಾಯಲ್ಲಿ. ದೇವರೇ ನೀನು ಕೊಟ್ಟಿರೋ ಭಿಕ್ಷೆ ತಂದೆ, ಇವತ್ತು ನಾವು ಈ ಥರ ಇದ್ದೀವಿ ತಂದೆ. ಈ ಥರ ನೆನೆಸಿ ಕಾಲ ಹಾಕಬೇಕು. ಅರ್ಥ ಆಯ್ತಾ ನಾನು ಹೇಳೋದು? ಅರ್ಥ ಆಯ್ತಾ? ಅಮ್ಮ ಶ್ರೀ ಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ. ಅಷ್ಟೇ. ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧ ಕಾರಾಂಕುಶೋಜ್ವಲ. ಅಷ್ಟೇ.